ಟಕ ಟಕ ಡುಮ್ ಡುಮ್ ರಮ್ಯಾ ತಮಾಷೆ ಯಾವತ್ತಿದ್ರು ಒಂದ್ಸಲ ಮಾತ್ರ ಚಂದ. ಪಾರು ನಾ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ರವ. ಇರು, ಏನ್ ಅರ್ಜೆಂಟು ನಿಂಗೆ? ನಿನ್ಗೊಂದು ಸರ್ಪ್ರೈಸ್ ಇದೆ. ಇನ್ನೂ ಒಂದ? ಯಾಕೆ ಗರ್ಲ್ಸ್ ಇರ್ಬಾರ್ದಾ? ಇರ್ಬೋದು ಎಲ್ಲಿ ತೋರ್ಸು ನೋಡಮ್ಮ. ಎಲ್ಲಿ ಕಣ್ಮುಚ್ಚ ನೋಡಮ್ಮ. ಪಾರೋ ನೀನ್ ಹೇಳಿದ್ರೆ ಕೋಟೆ ಬಾಗಿಲನ್ನೇ ಮುಚ್ಚಿಬಿಡ್ತೀನಿ, ಅಂತದ್ರಾಗೆ ಕಣ್ಣು ಮುಚ್ಚೋದು ಕಷ್ಟನಾ? ಯಾವ ಕೋಟೆ ಬಾಗ್ಲಣ್ಣ? ಅದೇ ಕೊಳ್ಳೆ ಹೊಡೆದ್ಮೇಲೆ ಮುಚ್ಚಿದ್ರಲ್ಲ ಆ ಕೋಟೆ ಬಾಗ್ಲ? ಕೂಸೆ ನೋಡ್ಪಾರು ಹೆಂಗ್ ಮಾತಾಡ್ತಾಳೆ ಹೇಳು. ನಾನೇನು ಹೇಳಿಲ್ಲಪ್ಪ. ಓ ಆಯ್ತು 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 ಮಾವ, ಪ್ಲೀಸ್ ಕಣ್ಮುಚ್ಚು. ಪಾರು ನೀನ್ ಕಣ್ ಮುಂದೆ ಇರ್ಬೇಕಾದ್ರೆ ನಾನು ಹೆಂಗ್ ಕಣ್ ಮುಚ್ಲಿ ಹೇಳು. ನೋಡಿಲಿ ಮುಚ್ಚಕ್ಕೆ ಆಯ್ತಿಲ್ಲ. ಬಾ ಏನ್ ಲವೋ ಸುಮ್ಕಿರವ, ನಾಚಿಕೆ ಇತ್ತದ ನಂಗೆ. ಆ ನಾಚಿಕೆನಲ್ಲೇ ಕಣ್ಣು ಮುಚ್ಕೊಳ್ಳಿ ಸರ್. ಆಯ್ತು ಗುಡ್ಲಾಕಣ್ಣ. ಬಿಡು, ಈಗ ನೋಡು. ಏನ್ ಪಾರು ಇದು? ಓಪನ್ ಮಾಡಿ ನೋಡು ಮಾವ. ವಾ ಮೊಬೈಲು. ಅಲೆ ಯಾರಿಗೆ ಪಾರು ಈ ಮೊಬೈಲು? ನಂಗ? ಹಾ ಇಲ್ಲ, ನಮ್ಮ ಅಪ್ಪಂಗೆ. ಮಾವಂಗ್ ಬಹು ಖುಷಿ ಆಯ್ತದೆ. ಬಾ ಕೊಟ್ಬಿಟ್ಟು ಬರಮ್ಮ. ಈ ಮಾವ ಗಿಫ್ಟ್ ನಿನಗೆ ಕೊಟ್ಟಿರೋದು. ನೀನೊಳ್ಳೆ ನಂಗ ನಂಗೆ ಯಾಕೆ ಪಾರು ಈ ಮೊಬೈಲು ಎಲ್ಲ? ಏ ಅಣ್ಣ, ಅಲ್ಲಿ ಗಿಬೈಲ್ ಇಲ್ಲ, ಬರೀ ಮೊಬೈಲ್ ಮಾತ್ರ ಇರೋದು. ಪಾರು ಇದ್ರಾಗ ಅಮ್ಕಕ್ಕೆ ಬಾಟನೇ ಇಲ್ಲ, ಎಮ್ಗಮ್ಕದು. ಮಾವ ಇದು ಸ್ಮಾರ್ಟ್ ಫೋನ್. ಆದ್ರೂ ಇದ್ರಾಗೆ ಬಟನ್ನೇ ಇಲ್ಲ, ಗಾಜ್ ಐತೆ ನೋಡಿಲಿ. ನನ್ನ ಮೊಬೈಲೇ ಏಟ್ ಸಂದಾಗಿತ್ತು. ಯಾವುದು ಕೊಡಲಿ? ಇದಾ? ಹುಡುಗಿರ್ ಜಡೆಗೆ ಹಾಕೋ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿಟ್ಟಿದ್ಯಾ. ಇಲ್ಲೂ ಸೀಳೋಗಿದೆ, ಇಲ್ಲಿಂದ ಹಲೋ ಅಂತ ಹೇಳಿದ್ರೆ ಆ ಕಡೆ ಇರೋರ್ಗೆ 4 ದಿನ ಆದ್ಮೇಲೆ ಕೇಳಿಸುತ್ತೆ. ಅಂತದ್ರಲ್ಲಿ ಪಾಪ ನಮ್ಮ ಅತ್ತಿಗೆ ಸ್ಮಾರ್ಟ್ ಫೋನ್ ತಂದಿದ್ದಾರೆ. ನೀನು ನನ್ ಫೋನೇ ಸಾಂದಾಗೈತೆ ಅಂತೀಯಾ? ಆದ್ರೂ ಇದೆಲ್ಲ ನಂಗೆ ಅಮ್ಕಕ್ ಬರಕಿಲ್ಲ ಕಣವ. ಅಮ್ಕದು ಅನ್ಬಾರ್ದು, ಟಚ್ ಮಾಡೋದು ಅನ್ಬೇಕು. ಅದೇ ಟಚ್ ನ ಮಾಡೋದು. ಗುಡ್ ಬಾಯ್ ಮಾವ. ಇದ್ರಲ್ಲಿ ನೋಡು, ವಿಡಿಯೋ ಕಾಲ್ ಮಾಡ್ಬೋದು, ಆಡಿಯೋ ಕಾಲ್ ಮಾಡ್ಬೋದು, ಮೀಟಿಂಗ್ ಎಲ್ಲಾನು ಮಾಡ್ಬೋದು, ಎಲ್ಲಾನು ಮಾಡ್ಬೋದು. ಮೀಟಿಂಗಾ? ಯಾರ್ ತಗೋಪಾರು ಮೀಟಿಂಗು? ಅದೇ ನಮ್ಮ ಅಂಗಡಿಗೆ ಗೋಡನ್ ಸಾಮಾನು ಹಾಕಕ್ ಬರ್ತಾರಲ್ಲ, ಅವ್ರಿಗೆ ಫೋನ್ ಮಾಡ್ಲಾ? ಟ್ರಿಂಗ್ ಹಲವು ಅಕ್ಕಿ ಬಂದದ, ಬೇಳೆ ಬಂದದ, ಗೋಧಿ ಬಂದದ, ಚಪಾತಿ ಬಂದದ ಅಂತ. ಹೋಗ್ ಮಾವ ನೀನು, ನಾನಷ್ಟು ಪ್ರೀತಿಯಿಂದ ತಗೊಂಡ್ ಬಂದ್ರೆ ನೀನೇನೇನೋ ಹೇಳ್ತಿದ್ಯಾ. ಅಲ್ಲೋ ಕ್ವಾಪ ಬಂದ್ಬಿಡ್ತು ಅದಕ್ಕೆ. ಕ್ವಾಪ ಪಾರು ಸುಮ್ ಕೇಳ್ದೆ ಪಾರು, ನಂಗೆ ಇಷ್ಟ ಆಯ್ತು. ಆದ್ರೂ ಇದನ್ನ ಹೆಂಗ್ ಅಮ್ಕೋದು ಅನ್ಬಾರ್ದಲ್ಲ. ಅದೇ ಅದು ಟಚ್ ಮಾಡೋದು ಹೆಂಗ್ ಟಚ್ ಮಾಡೋದು ಅಂತ ಹೇಳ್ಕೊಡು ಪಾರು. ಸರಿ ಕುಡಿಲಿ. ಇದು ಪ್ರೆಸ್ ಮಾಡಿದ್ರೆ ನೋಡು ಕಾಂಟ್ಯಾಕ್ಟ್ಸ್ ಎಲ್ಲ ಬರುತ್ತೆ. ಆಮೇಲೆ ಇಲ್ಲಿ ನೋಡು, ಇಲ್ಲಿ ಹೋಗಿ ಟೈಪ್ ಮಾಡಿದ್ರೆ ಯಾವ ಹೆಸರು ಬೇಕು ಎಲ್ಲ ಟೈಪ್ ಮಾಡ್ಬೋದು. ಇಲ್ಲಿ ಈ ಬಟನ್ ಹೊತ್ತಿದ್ರೆ ಕಾಲ್ ಹೋಗುತ್ತೆ. ಆಮೇಲೆ ಕಾಲ್ ಬಂದಾಗ ಹಸಿರು ಕಲರ್ ಬಟನ್ ಬರುತ್ತಲ್ಲ, ಅದು ಗೊತ್ತೈತೆ ನಂಗೆ. ಕೆಂಪು ಕಲರ್ ಬಟನ್ ಕಟ್ ಮಾಡೋದು. ಇದು ಹೊಡಿದ್ರೆ ವಿಡಿಯೋ ಕಾಲ್ ಹೋಗುತ್ತೆ. ಮೊನ್ನೆ ನಾವು ಮಾಡಿದ್ವಲ್ಲ. ಆಯ್ತಾಯ್ತು, ಇಲ್ಲಿ ನೋಡಿಲಿ. ಆಮೇಲೆ ನೋಡು, ಗೊತ್ತಿದ್ರೆ ಹಾಡು ಬರುತ್ತೆ. ಮುತ್ತಿನ ಚೆಂಡು. ಸಂದಾಗೈತೆ. ಚೆನ್ನಾಗಿದ್ಯಾ? ನಿನ್ ಫೇವ್ರೆಟ್ ಸಾಂಗ್ ಎಲ್ಲ ಹಾಕಿದೀನಿ. ನೋಡಿದ್ರೆ ಇದ್ರಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ, ಫೋಟೋ ತಗೋಬಹುದು, ವಿಡಿಯೋ ತೆಗಿಬಹುದು. ಈ ಕಡೆಗೆ ತಂದಾಗೈತೆ. ಸರಿ ತಗೋ. ಆಗಳ ಅಲ್ಲ, ಈ ಮೊಬೈಲ್ನಾಗ ಇಡೀ ಜಗತ್ತೇ ಐತೆ ಪಾರು. ಒಂದ್ ಕಾಲ್ದಾಗ ಪಾರು ನಾನು ಇದನ್ನ ಕೆಟ್ಟದ ಅನ್ಕೊಂಡ್ಬಿಟ್ಟಿದ್ದೆ. ಇದರಿಂದ ನಮ್ ಹೆಣ್ಮಕ್ಳೆಲ್ಲ ಹಾಳಾಗ್ಬಿಡ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀ ಬಂದ ಯಾಕೆ ನಂಗೆ ಗೊತ್ತಾಗಿದ್ದು, ಇದ್ರಾಗೆ ಒಳ್ಳೇದು ಐತೆ ಕೆಟ್ಟದ್ದು ಐತೆ. ನಾವ್ ಹೆಂಗ್ ಇದನ್ನ ಉಪಯೋಗಿಸ್ಕೊತೀವಿ ಅನ್ನೋದೇ ಮುಖ್ಯ. ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅಬ್ಬಬ್ಬಬ್ಬಬ್ಬ, ನಮ್ಮ ಯಜಮಾನ್ರು ನನ್ಗೆ ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ದಾರೆ. ನಿನ್ ಥ್ಯಾಂಕ್ಸ್ ಎಲ್ಲ ಏನೋ ಬೇಡ, ನಂಗೆ ನಿನ್ನ ನೋಡ್ಬೇಕು ಅನ್ಸ್ದಾಗೆಲ್ಲ ವಿಡಿಯೋ ಕಾಲ್ ಮಾಡ್ತೀನಿ. ಆಗ ನೀನು ಆನ್ಸರ್ ಮಾಡ್ಬೇಕಾಯ್ತಾ? ಇನ್ಮ್ಯಾಕೆ ಮಾನ ಬಿಟ್ರು ಈ ಮೊಬೈಲ್ ಮಾತ್ರ ಬಿಡಕ್ಕಿಲ್ಲ. ಸರಿ
ಸರಿ ಆಯ್ತು. ಇದ್ರಲ್ಲಿ ನೀನ್ ಸಿಮ್ ಹಾಕಿಟ್ಟಿದ್ದೀನಿ. ಇನ್ಮೇಲೆ ಆ ಫೋನು ಈ ಮನೆಯಲ್ಲೇ ಇರುತ್ತೆ, ಈ ಫೋನು ನಿನ್ ಜೊತೆಲ್ಲೇ ಇರುತ್ತೆ. ಓಕೆನಾ? ಸರಿ ಆಯ್ತು. ಹುಷಾರಾಗಿ ಹೋಗ್ಬಾ. ಸರಿ ನಂಗಾದ್ರೆ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ಖುಷಿ, ಬರ್ತೀನವ್ವ. ಈ ವಿಷಯ ಎಲ್ಲ ನಂಗೆ ಗೊತ್ತಾಗಕ್ಕಿಲ್ಲ. ನಮ್ಮ ಅತ್ತೆನ ಕರಿತೀನಿ ರೀ. ಅತ್ತೆ ಅತ್ತೆ. ಇಲ್ಲಿ ನಾವೆಲ್ಲರೂ ಇದ್ದೀವಿ. ಅವ್ನು ನೋಡಿದ್ರೆ ಅತ್ತೆನೂ ಕರಿತದಾಳೆ ನೋಡಿ. ಅಮ್ಮ ನಮಸ್ತೆ. ನಮಸ್ತೆ. ಕೂತ್ಕೊಳ್ಳಿ, ಬಂದ ವಿಷಯ ಹೇಳಿ. ಅವರೇ, ಅದು ದೊಡ್ಡ ಯಜಮಾನರು ಇಲ್ಲಿ ಮಾಡಿರುವಂತಹ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ನನಗೆ ಮಾತ್ರ ಆಸ್ತಿ ವಿಚಾರ ಗೊತ್ತಾಗಬಾರ್ದು. ಏನಾರು ಮಾಡು. ಚಿಕ್ಕ ಯಜಮಾನರು ಮದುವೆ ಆದಮೇಲೆ ಅವ್ರ ಹೆಂಡತಿ ಹೆಸರಿಗೆ ರಾಣಿ, ಒಂದು ಲೋಟ ನೀರು ತಗೊಂಡ್ಬಮ್ಮ, ಬಿಕ್ಕಳಿಕೆ ಬರ್ತಾ ಇದೆ. ಬಿಕ್ಕಳಿಕೆನ ಯಾರ್ಗಕ್ಕ? ಅದು ತತ್ತೀನಿ ರೀ. ಚಿಕ್ಕಮ್ಮವ್ರ ಹೆಸರಿಗೆ ಎಲ್ಲ ಆಸ್ತಿನೂ ಬರಬೇಕಲ್ವಾ, ಹಾಗಾಗಿ ಬಂದಿದ್ದೀನಿ. ಈಗ ಚಿಕ್ಕಮ್ಮವರು ಸೈನ್ ಮಾಡಿಕೊಟ್ರೆ ಆಸ್ತಿ ಟ್ರಾನ್ಸ್ಫರ್ ಅವ್ರಿಗೂ ಎಲ್ಲ ನಾವೇ ನೋಡ್ಕೋತೀವಿ, ನಿಮ್ಗೆ ಟೆನ್ಷನ್ನೇ ಇಲ್ಲ. ಆಸ್ತಿ ಹೋಯ್ತದೆ ಅಂತ ನಮಗೆ ಟೆನ್ಷನ್ನು. ಇಲ್ಲಿ ನನ್ನ ಮಗ ನೋಡಿದ್ರೆ ಟೆನ್ಷನ್ ಆಗಬೇಡಿ ಅಂತವನ. ರಾಣಿನೂ ಬಂದ್ಬಿಡ್ಲಿ, ಈ ವಿಷಯ ಎಲ್ಲ ಅವ್ರಿಗೂ ಹೇಳ್ಬಿಡಿ, ನೀವೇ ಸೈನ್ ಹಾಕಿಸ್ಕೊಂಬಿಡಿ. ಮಮ್ಮಿ, ಈ ವಿಷಯ ರಾಣಿ ಗೊತ್ತಾಗಿ ರಾಣಿಯಿಂದ ಪಾರು ಗೊತ್ತಾದರೆ ಆಮೇಲೆ ಬತ್ತಾಳವಳು ಯಾವ ವಿಲ್ಲು, ಯಾವ ಕಾಲಮ್ಮು, ಎಲ್ಲಿ ಸೈನು, ಎತ್ತ, ಸುಟ್ಟು ಸುಡುಗಾಡಂತ ಕೇಳೋಕ್ಕೆ. ಆಮೇಲೆ ಉಪ್ಪಿನಕಾಯಿ ಜಾಡಿನ ನಮ್ಮ ಕೈಲಿ ಕೊಟ್ಬಿಡ್ತಾಳೆ. ಭೂತ ನಮಗ ಈ ಪಿಕ್ಚರಲ್ಲಿ ಜಾಡಿ ಒಳಗೆ ಕೈಯಾಗಿ ನೆಕ್ತಾ ಇರ್ತಾರಲ್ಲ, ಹಂಗೆ ಉಪ್ಪಿನಕಾಯಿ ನಾವು ನೆಕ್ತಾ ಇರಬೇಕಾಯ್ತದೆ. ಚಿಕ್ಕಮ್ಮವ್ರನ್ನ ಕರಿತೀರಾ? ರಾಣಿ, ರಾಣಿ. ಅಮ್ಮವ್ರೆ, ಟೈಮ್ ಆಗ್ತಾ ಬಂತು, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಹೇಗಿದ್ರು ಫೈಲ್ ರೆಡಿ ಇದೆ, ನೀವು ಸೈನ್ ಮಾಡಿಸಿಟ್ಟಿರಿ, ನಾಳೆ ಬಂದು ಕಲೆಕ್ಟ್ ಮಾಡ್ಕೊಳ್ತೀನಿ. ಅಮ್ಮ, ನಾನೇನು ಬರ್ತೇನೆ. ನೋಡ್ರೆ, ಬರ್ತೀನಿ. ಅಯ್ಯೋ ದೇವ್ರೆ, ಇವ್ರು ಇರೋವರೆಗೂ ಮಾತ್ರ ನಮಗೆ ಧೈರ್ಯ. ಇವ್ರೇ ಹೋದ್ರೆ ಏನ್ ಮಾಡ್ತಾರೋ ಈ ರಾಕ್ಷಸರು. ಏನೇ ಆ ಲಾಯರ್ ಮುಂದೆ ರಾಣಿನೇ ಬಂದು ಸೈನ್ ಹಾಕ್ಲಿ ಅಂತ ಹೇಳ್ತಾ ಇದ್ಯಾ? ನಾವು ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಾ ಇದ್ದೀವಿ ಅಂತ ಗೊತ್ತಿದ್ದು ಹೋರಾಡ್ತಾ ಇದ್ಯಾ? ಅಯ್ಯೋ 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 ಚಿಗವ್ವ, ಏನ್ ಮಾಡ್ಕೊಳಕ್ ಹೊಟ್ಟಿದ್ರಿ? ನಾನು ನಿಮಗೆ ಹೇಳಿದೆ ಮಕ್ಕಳು ಬರೀ ಸಣ್ಣಾಗಿರ್ಲಿ ಅಂತ, ಉಪವಾಸ ಮಾಡಬೇಡ್ರಿ ಅಂತ. ಇವಾಗ ನೋಡಿ, ನಿಂತ್ಕೊಳ್ಳಕ್ಕೂ ಶಕ್ತಿ ಇಲ್ಲ, ಬಿದ್ದೋಗ್ಬಿಟ್ರಿ. ಇಂದ್ರಿ ಕರೆಕ್ಟಾಗಿ ಬಂದು ಹಿಡ್ಕೊಂಡ್ಲು, ಇಲ್ಲಾಂದ್ರೆ ನಿಮ್ ಉಲ್ಟೇನೆ ಹೊಡೆದೋಯ್ತಾ ಇತ್ತಲ್ಲ ಚಿಗವ್ವ. ಇಂದ್ರಿ, ನೀರು ಕುಡಿಸು ಕುಡಿ ಚಿಗವ್ವ, ನೀರು ಕೊಡ್ರಿ ಚಿಗವ್ವ. ರಾಣಿ ಒಳಗೆ ಕರ್ಕೊಂಡು ಹೋಗಮ್ಮ, ರೆಸ್ಟ್ ಮಾಡಿ. ಅತ್ತೆ ಬನ್ನಿ. ಹೋಗಿ ಚಿಗವ್ವ, ರೆಸ್ಟ್ ಮಾಡಿ, ಅತ್ತೆ ಬನ್ನಿ. ರೆಸ್ಟ್ ಮಾಡಿ. ಹೋಗಿ ಚಿಗವ್ವ. ಪಿಂಕಿ ಯಾಕೆ ಇಷ್ಟೊತ್ತಾದ್ರೂ ಗೊತ್ತಾಯಿಲ್ಲ? ಏ ಖುಷಿ ವಿಷಯ ಹೊಟ್ಟೆಲೆಲ್ಲ ಓದಿಕೆ ಆತ ಓಡಾಡ್ದಂಗೆ ಆಗ್ತೈತೆ. ಓ ಇವಳು ಬೇರೆ ಬತ್ತಾಳಲ್ಲಪ್ಪ. ಅಮ್ಮ, ನೀನೇನೆ ಬಾನು ಇಲ್ಲಿ? ಇದೇನಮ್ಮ ಹಿಂಗೆ ಕೇಳ್ತಿದ್ಯಾ? ಯಾಕೆ ನಾನು ಬರ್ಬಾರ್ದಾ? ಅಲ್ಲ, ಬಾ ಬರ್ಬೋದು. ಓದ್ಗಣದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ ಅಂತ. ನೀನ್ ಅಡ್ಗೆ ಮಾಡೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ? ದೊಡ್ಡೋರ್ಗೆ ಎದುರುತ್ರ ಕೊಡಂಗಾದ? ಮತ್ತೆ ಮಾತ್ಗೂ ಓದ್ಕೋಗು ಅಂತ ಅಂತಾನೆ ಇರ್ತೀಯಲ್ಲ. ಓದೋ ವಯಸ್ಸಲ್ಲಿ ಓದ್ಬೇಕು, ಅದನ್ನ ನಿನ್ ಮಗಂಗೆ ಹೇಳ್ಬೇಕು. ನಾನೇನೋ ಮದ್ವೆ ಆಗಿ ಗಂಡನ ಮನೆಗೆ ಹೋಗೋಳು. ಅಯ್ಯೋ, ಪಿಂಕಿ ಬರೋ ಹೊತ್ತಾಯ್ತು. ಇವಳೇನಾರ ಅವಳು ಬರೋದು ನೋಡ್ಬಿಟ್ರೆ ಅವರಪ್ಪ ಒಂದು ಬಿಡ್ದಂಗೆ ಎಲ್ಲ ಹೇಳ್ಬಿಡ್ತಾಳೆ. ಬಾನು, ಓದ್ಕೊಳ್ಳೋದೇನು ಬೇಕಾಗಿಲ್ಲ, ಹೋಗಿ ರೀಲ್ಸ್ ನೋಡೋಗಪ್ಪ. ಏನು ನೈಸ್ ಮಾಡ್ತಿದ್ಯಾ? ಇಷ್ಟೊತ್ತು ತನಕ ನನ್ನ ಮೇಲೆ ರೋಪ್ ಹೊಡಿತಿದ್ದೆ, ಏನು ಇದ್ದಕ್ಕಿದ್ದಂಗೆ ಪ್ಲೇಟ್ ಚೇಂಜು? ಸುಮ್ಕೆ ಹೆಂಗಂದೆ ಕಣೆ. ಹೋಗು, ದುಡ್ಗಿಡ್ಬೇಕಾ? ಗೋಬಿಗೆ ಬಿತ್ತಿನ ಹೋಗು. ಅಮ್ಮ, 50 ರೂಪಾಯಿ? 10 ರೂಪಾಯಿನೂ ಸೇರ್ಸೆ ಕೊಟ್ಟಿದ್ದೀನಿ, ಹೋಗು. ಗೋವಾಗಾರಿದ್ರು 10 ರೂಪಾಯಿ ಕೊಡಲ್ಲ. ಇವಾಗ ನೋಟ್ ಕೊಟ್ಟಿದ್ಯಾ ಅಂದ್ರೆ ಏನೋ ಐತೆ. ನಾನು ಎಲ್ಗೂ ಹೋಗಕ್ಕಿಲ್ಲ, ಇಲ್ಲೇ ಇರ್ತೀನಿ. ಯಾರನ್ನೋ ಮಾತಾಡ್ಸಕ್ ಬಂದಿದ್ಯಾ ಅಂತ ನಂಗೆ ಡೌಟು.
ಅಯ್ಯೋ ಪಿಂಕಿ ಬಂದ್ಬಿಟ್ರೆ ಏನ್ ಮಾಡೋಣ ಇವಳು ಬೇರೆ ಹೋಗಂಗ್ ಕಾಣ್ತಿಲ್ಲ. ಸರಿ ಬಿಡು ನಾನೇ ಹೋಗ್ತೀನಿ. ಸರಿ ಆಯ್ತು, ನಾನೇ ಹೋಗ್ತೀನಿ. ಸುಮ್ಮನೆ ಚೆಕ್ ಮಾಡಿದೆ. ಟಾಟಾ, ನಾನು ಗೋಬಿ ತಿಂತೀನಿ. ಏ ಅವ್ವಾ ನೀನಾ? ಪಿಂಕಿ ನಿಂಗೇನು ಸಂತೋಷದ ವಿಷಯ ಹೇಳ್ಬೇಕು. ಅಯ್ಯೋ ಅತ್ತೆ, ಫೋನಲ್ಲಿ ಕೇಳಿದ್ರೆ ಹೇಳಲ್ಲ ಅಂತೀರಾ, ಏನತ್ತೆ ಅದು? ಪಿಂಕಿ ನನ್ನ ಗಂಡ ರಶ್ಮಿಗೂ ಸೀನಿಗೂ ಫಸ್ಟ್ ನೈಟ್ ಮಾಡಬೇಕು ಅಂತ ಇಬ್ರನ್ನೇ ಮನೆ ಒಳಗಡೆ ರಾತ್ರಿ ಇಡೀ ಬಿಟ್ಟಿದ್ರು. ಅತ್ತೆ, ಇಂಥ ವಿಷಯನ ಹೋಗಿ ಹೋಗಿ ಖುಷಿ ವಿಷಯ ಅಂತಿದ್ದೀರಲ್ಲ. ಅಯ್ಯಯ್ಯ ಅಲ್ಲೇ ಇರಟ್ಟುಷ್ಟು. ನನ್ನ ಗಂಡ ಸೀನಂಗೂ ರಶ್ಮಿಗೂ ಫಸ್ಟ್ ನೈಟ್ ಮಾಡ್ಸೋಣ ಅಂತ ನಮ್ಮನ್ನೆಲ್ಲ ಯಾಮಾರಿಸಿ ಅದೆಲ್ಲೋ ಸತ್ಸಂಗಕ್ಕೆ ಅಂತ ಕರ್ಕೊಂಡೋಗಿದ್ರು. ಬೆಳಿಗ್ಗೆ ಅಲ್ಲಿಂದ ಬಂದು ನೋಡ್ತೀವಿ, ನಮ್ಮ ಸೀನಾ ಆ ರಶ್ಮಿನ ಎಡಗೈಯಲ್ಲೂ ಮುಟ್ಟಿಲ್ಲ. ಅವಳೊಂದ್ ಕಡೆ ಇವನೊಂದ್ ಕಡೆ, ಬೆಣ್ಣೆ ಬೆಂಕಿ ಎರಡೂ ಒಟ್ಟಿಗೆ ಇದ್ರು ಬೆಂಕಿ ಉರ್ದಿಲ್ಲ, ಬೆಣ್ಣೆ ಕರ್ಗಿಲ್ಲ. ಬಟ್ಟೆ ಸುತ್ತಾನೆ ಮುಳ್ಳಿದ್ರು ಮುಳ್ಳು ಚುಚ್ಚಿಲ್ಲ, ಬಟ್ಟೆ ಹರಿದಿಲ್ಲ. ಹಾಲು ಮೊಸರು ಎರಡೂ. ಅಯ್ಯೋ ಅತ್ತೆ, ಫಸ್ಟ್ ಡೈಲಾಗಲ್ಲೇ ಎಲ್ಲ ಗೊತ್ತಾಗೋಯ್ತು ನನಗೆ. ಎಸ್ ಅಲ್ಲ ಅಂತ ರಿಪೀಟ್ ಮಾಡ್ತೀರಾ? ನನ್ಗೆ ರಶ್ಮಿ ಮೇಲೆ ಮೊದಲೇ ಡೌಟ್ ಇತ್ತು, ಏನಾದ್ರೂ ಮಾಡಿ ಸೀನನ್ನ ಬುಟ್ಟಿಗೆ ಹಾಕೋತಾಳೆ ಅಂತ. ಅಯ್ಯೋ ಅವಳಲ್ಲ, ಅದ್ಯಾವ ಲೋಕದಿಂದ ಡ್ಯಾನ್ಸ್ ಮಾಡೋರೆ ಬಂದ್ರು ನನ್ನ ಮಗನ್ ಯಾರು ಅಲ್ಲಾಡ್ಸಕ್ ಹಾಕಿಲ್ಲ ಅಂತ ಗೊತ್ತಾಗೋಯ್ತು. ಆ ಖುಷಿ ವಿಷಯ ಹೇಳಕೆಯ ನೀನು ಬರೋ ಹೇಳಿದ್ದು. ಈಗ ಸಮಾಧಾನ ಆಯ್ತು ಅತ್ತೆ. ಇದು ಖುಷಿ ವಿಷಯ. ಪಿಂಕಿ ನಿಂಗೆ ಇನ್ನೊಂದು ದಿವಸ ಹೇಳ್ತೀನಿ. ನಾಳೆ ನಮ್ ಸೀನನ್ ಹ್ಯಾಪಿ ಬರ್ಡೇ. ಆದ್ರೆ ನಮ್ಮ ಮನ್ಯಾಗ ಅದನ್ನೆಲ್ಲ ಮಾಡಕ್ಕಿಲ್ಲ. ಅದಕ್ಕೆಯ ನೀನು ಈ ವರ್ಷದಿಂದ ಅದನ್ನ ಮಾಡ್ಬೇಕು. ನನ್ನ ಗಂಡ ಅದೆಲ್ಗೋ ಹೋಗ್ತಾನೆ ಅಂತ ಗುಮಾನಿ ಐತೆ. ಇನ್ನು ಈ ಭಾನುನ ಏನಾರ ಹೇಳಿ ತರ ಕಳಿಸ್ಬಿಡೋಣ. ನಾನು ನೀನು ಸೀನಾ 3 ಜನ. ಒಮ್ಮೆ ಒಬ್ಳಿರ್ತಾಳೆ, ಏನಾರ ಹೇಳಿ ಏಮಾರಿಸಿ ಆಚೆ ಕಳಿಸ್ಬಿಡ್ಬೇಕು. ಬಿಡು, ಅದೇನ್ ಮಾಡೋದ ನೋಡ್ಕೊಳ್ಳೋಣ. ಆದ್ರೆ ನೀನ್ ಮಾತ್ರ ಅವ್ನ ಹ್ಯಾಪಿ ಬರ್ಡೇನ ಒಬ್ಬ ಮಾಡ್ದಂಗೆ ಮಾಡ್ಬಿಡ್ಬೇಕು. ಇಷ್ಟು ಹೇಳಿದ್ರಲ್ಲ ಅತ್ತೆ, ಇನ್ನು ಮಿಕ್ಕಿದ್ ನಾನು ನೋಡ್ಕೊತೀನಿ. ಸೀನನ್ನ ಎಮೋಷ್ನಲ್ ಫೀಲಲ್ಲೇ ಹೊಡೆದು ಬಗ್ಗಿಸ್ಬೇಕು. ಈ ಸಲ ನಾನು ಮಾಡೋ ಕೆಲಸದಿಂದ ಸೀನಾ ಇಡೀ ಜನ್ಮದಲ್ಲೇ ರಶ್ಮಿ ಮುಖ ನೋಡಬಾರ್ದು, ನನ್ನ ಕೈ ಕೂಡ ಬಿಡಬಾರ್ದು ಅಷ್ಟೇ. ಈ ರೀಲ್ಸ್ ಪಾಸ್ ಸಲ ಮಜಾ ಐತೆ ಕಣ್ರಲ್ಲ. ಏ ಇದ್ ನೋಡ್ರಲ್ಲ ಇದ್ ನೋಡ್ರಲ್ಲ. ಅಣ್ಣೋ ಬೆಳಗ್ಗೆಯಿಂದ ನೋಡ್ತಾನೆ ಇದೀವಣ್ಣು. ಏನ್ರಲ್ಲ, ನಾನು ಮೊಬೈಲ್ ತೋರಿಸ್ತಿದ್ರೆ ದೌಲತ್ ತೋರಿಸ್ತೀರಾ ನೀವು? ನಾವೆಲ್ಲ ನಾವು ತೋರಿಸ್ತಾ ಇದೀವಿ. ತೋರಿಸ್ತಿರೋದು ನೀನೇಯ. ಮೊಬೈಲ್ ಕಂಡ್ರಲ್ಲ, ಮೊಬೈಲ್ ಸುಮ್ಕೆ ಮುಟ್ಟಿದ್ರೆ ಕಿಲಕಿಲ ಅಂತ ನಲಿಯ ಮೊಬೈಲ್, ಮುಟ್ಟಂಗೆ ಇಲ್ಲ ಒತ್ತಂಗೆ ಇಲ್ಲ, ಸುಯಿ ಅಂತ ಸೌರು ಮೊಬೈಲ್. ಎಂತ ಮೊಬೈಲು ಕಂಡ್ರಲ್ಲ, ಇದ್ರಲ್ಲಿ ಹಾಡು ಬರ್ತದೆ, ಟಿವಿ ಬರ್ತದೆ, ರೇಡಿಯೋ ಬರ್ತದೆ, ಎಲ್ಲ ಬರ್ತದೆ ಕಂಡ್ರಲ್ಲ. ನಿಮ್ತಾವ ಐತಾ ಇಂಥ ಮೊಬೈಲು? ಅಣ್ಣೋ ಇಲ್ಲಿ ನೋಡೋಣ, 4 ವರ್ಷದಿಂದ ನಂತವನು ಐತೆ. ಇಂಥವ ಐತೇನಲ್ಲ. ಆದ್ರೆ ಏನಂತೆ, ಈ ಮೊಬೈಲ್ನಾಗೆ ವೈರೇ ಬೇಡ, ಹಂಗೆ ಕಿವಿ ಹಿಡ್ಕೊಂಡು ಹಾಡು ಕೇಳ್ಬೋದು. ಆಹಾ ಆಹಾ ನಿಮ್ತವನು ಐತೇನಲ್ಲ. ಯಾರಲ್ಲ ನಿಮ್ಗೆ ಇದೆಲ್ಲ ಕೊಡ್ಸಿರೋದು? ನಾವೇ ತಗೊಂಡು ಪೈಸೆನೋ ಕೂಡಾಕಿ ತಗೊಂಡಿದೀವಿ. ಆದ್ರೇನಂತೆ, ನಂಗೆ ನನ್ ಯಾಂಡ್ರ ಕೊಡ್ಸಿರೋದು ಕಂಡ್ರಲ್ಲ, ನನ್ ಯಾಂಡ್ರ ಕೊಡ್ಸಿರೋದು. ಆದ್ರೆ ನಿಮ್ಗೆ ನೀವೇ ತಕ್ಕಬೇಕು. ಮೈ ವೈಫಿಗೆ ಬಿನ್ ದ ಫೋನ್ ಟು ದ ಮೀ, ಗೊತ್ತಾಯ್ತಾ? ಆದ್ರೆ ನಿಮ್ಗೆ ಯಾವ್ದಾನ ಹೆಣ್ಣು ಒಂದು ಊದ್ಗಡಿನಾದ್ರೂ ಕೊಡ್ಸವ್ರ ಇಲ್ಲ. ಅದ್ರಾಗ ಒಂದು ಫೀಲ್ ಐತಿ ಕಂಡ್ರಲ್ಲ, ಫೀಲ್. ಬಂಧನ ಸಿನಿಮಾದಾಗೆ ವಿಷ್ಣುದಾದ ಒಂದು ಫೀಲ್ ಐತೆ. ನನ್ ಯಾಂಡ್ರು ಆ ಫೀಲಲ್ಲಿ ನಂಗೆ ಮೊಬೈಲ್ ಕೊಡ್ಸಲ್ ಕಂಡ್ರಲ್ಲ. ಅದ್ ಬಿಡ್ರಲ್ಲ, ನಿಮ್ಗೆ ಯಾವ್ದಾದ್ರು ಹುಡುಗಿ ಒಂದು 8 ಅಡಿ ಚಾಕ್ಲೇಟ್ ಕೊಡ್ಸವ್ರ? ಇಲ್ಲ. ಅಣ್ಣ 8 ಆಣೆ ₹1 ಚಿಲ್ಲರೆ ಇದ್ದಿದ್ದಾಗ ನಾವೇ ಅವ್ರಿಗೆ ಚಾಕ್ಲೇಟ್ ಕೊಟ್ಟು ಕಳ್ಸಿದೀವಿ. ಏಯ್, ಮೊಬೈಲ್ ಬಗ್ಗೆ ಮಾತಾಡಲ್ಲ ಅಂದ್ರೆ ಚಾಕ್ಲೇಟ್ ಬಗ್ಗೆ ಮಾತಾಡಿದ? ಅಣ್ಣ ಚಾಕ್ಲೇಟು ಊದ್ಗಟ್ಟಿ ಅಂತ ಮಾತಾಡ್ತಿರೋದು ನೀನೇ ಅಲ್ವೇನೋ? ಅದೆಲ್ಲ ಬ್ಯಾಡಮ್ಮ, ಅದೆಲ್ಲ ಬ್ಯಾಡ.
ಈಗ ಮ್ಯಾಟ್ರು ಮೊಬೈಲು ಅದ್ರ ಬಗ್ಗೆ ಮಾತಾಡ್ರಿ. ಏ ಗೋಡಂಬಿ, ನೀನು ಸುಮ್ಮನೆ ಅಣ್ಣ ಏನಂತ ಅದಕ್ಕೆ ಹೂ ಅಂದರೆ ಸರಿ, ಇಲ್ಲಾಂದ್ರೆ ಸಂಜೆ ಗಂಟ ಹಿಂಗೆ ಕುಯ್ತಾನೆ ಇರ್ತಾನೆ ಕಣ್ಣ. ಅಣ್ಣ ಅಕ್ಕೆ ಕೈಯಿಂದ ಮೊಬೈಲ್ನ ನೀನು ಗಿಫ್ಟ್ ಆಗಿ ತಗೊಂಡಿದ್ಯಲ್ಲ, ಅಬ್ಬಬ್ಬಬ್ಬ ನೀನು ಎಂತ ಅದೃಷ್ಟವಂತ. ಪುಣ್ಯವಂತ ಕಣಣ್ಣ ನೀನು. ಅಣ್ಣ ಜೀವನದಲ್ಲಿ ಇದ್ರೆ ನಿನ್ನಂಗಿರ್ಬೇಕು. ಸುಲ್ತಾನ ಕಣಣ್ಣ ನೀನು. ಯಾಕ್ರಲ್ಲ ಸುಮ್ ಕುಗಳ್ತಿದ್ದೀರಾ? ಹೊಗಳಿ ಹೊನ್ನ ಶೂಲಕ್ಕೇರಿಸಿದಿರಿ ಅಂತ ದೊಡ್ಡವ್ರು ಹೇಳಿಲ್ವೇನ್ಲ? ಏ ಸಾಕಂತ ಬಿಡ್ಲಾ, ನಡಿ ಕೆಲಸ ಮಾಡಮ್ಮ. ನಡಿ. ಏ ಸುಮ್ ಕೇಳ್ದೆ, ಇನ್ನೊಂದು ಹೇಳಲ್ಲ. ಅಣ್ಣ ಸತ್ಯ ಮಾಡಿ ಹೇಳ್ತೀನಿ, ನೀನ್ ಅತ್ಗೇನ ಪಡೆಯೋದಿಕ್ಕೆ ಇದೊಂದು ಜನ್ಮ ಅಲ್ಲ, 101 ಜನ್ಮ ಪುಣ್ಯ ಮಾಡಿದ್ಯಾ. ಅದೇನೇ ಇರ್ಲಿಕ್ಕಂಡ್ರಲ್ಲ, ಈ ವಿಷಯ ಮಾತ್ರ ದೇಟಾನೆಯ. ಹಂಗೆ ಹಿಡ್ಕೊಂಡ್ರೆ ಜಾರ್ತದೆ ಮೊಬೈಲು. ಆದ್ರೂ ನಂಗೆ ಒಂದೇ ಒಂದು ಕೊರೆ ಐತೆ. ಏನಣ್ಣ ಅದು? ನನ್ನ ಹಳೆ ಮೊಬೈಲು ಒಂದ್ಕಿಂತ ಚಾರ್ಜ್ ಮಾಡಿದ್ರೆ 1 ವಾರ ಬರೋದು, ಆದ್ರೆ ಇದು ಒಂದ್ಕಿಂತ ಚಾರ್ಜ್ ಮಾಡಿದ್ರೆ 1 ದಿನ ಬರೋದು. ಆದ್ರೂ ಒಂದ್ಕಿಂತ ಹಿಂಗ್ ಚಾರ್ಜ್ ಮಾಡಿ ಹಿಂಗ್ ಹೋಗಿ ಕಾಪಿ ಕೊಡ್ಕೊಂಡು ಬಂದೆ ಅಂತ ಅನ್ಕಣಿ, ಬ್ಯೂಟಿಫುಲ್ ಅಂತದೆ. ಅಣ್ಣ ಅದು ಬ್ಯೂಟಿಫುಲ್ ಅಲ್ಲ, ಬ್ಯಾಟ್ರಿ ಫುಲ್ ಅಂತ. ಭಾರಿ ಐತ್ಕಲ್ಲ ಇದ್ರಲ್ಲಿ. ತಿಳ್ಕೊಳ್ಳೋದು ಭಾರಿ ಐತೆ. ಏನಾಗ ಈಟ್ ತಿನ್ನಕ್ಕಾದದ್ದೆ ಸಾಕು, ಇನ್ ಕಾಯಕ್ಕಾಗಕ್ಕಿಲ್ಲ ಕಣ್ಲ. ಈಗಲೇ ಈ ಕ್ಷಣನೇ ಕಾಗದ ಪತ್ರ ರುಜು ಆಗ್ಬೇಕು. ನೋಡ್ದ ಅಜ್ಜಿ ಕಾಯೋದು ಎಷ್ಟು ಕಷ್ಟ ಅಂತ. ನಾನು ನನ್ನ ಪಾರ್ವತಿಗೂ ಕಾಯ್ತಾ ಇವ್ನಿ. ಅಜ್ಜಿ ಮಗನ್ ಕಳ್ಕೊಂಡಿದ್ಯಾ, ಮೊಮ್ಮಗನು ಕಳ್ಕೊಂತೀನಿ ಅಂತ ತಿಕ್ಸಾಬಿಡು. ಈ ನನ್ನ ಮಗನ ನಾನೇ ಇಟ್ಬಿಡ್ತೀನಿ. ಇರೋ ಟೆನ್ಷನ್ಗೆ ಇದು ಬೇರೆ, ಸುಮ್ಮನೆ ಇರ್ರಿ. ಏಯ್ ಅದು ನಾವು ಕೇಳೋ. ಆಸ್ತಿ ಕೈಗೆ ಸಿಗ್ತಲ್ಲ ಅಂತ ನಾನು ಟೆನ್ಷನ್ ಅಲ್ಲಿದ್ರೆ ಈ ನನ್ನ ಮಗ ಪ್ರೇಮ್ ಕಹಾನಿ ಬರೀತಾನ. ಪ್ರೇಮ್ ಕಹಾನಿ ಅಡೋ, ಕೋಟಿ ಆಸ್ತಿನ ಎಣ್ಸೋದಕ್ಕೆ ಕೈ ಎಷ್ಟು ಮುಖ್ಯನೋ ಅದನ್ನ ಅನುಭವಿಸೋಕೆ ತಿನ್ನು ಅಷ್ಟೇ ಮುಖ್ಯ. ಶಬಾಸ್ ಕಂಡ್ಲ ಬೇಕಪ್ಪ ನನ್ನ ಮಗನೇ. ಇರೋ ಬರ ಆಸ್ತಿ ಎಲ್ಲ ಪೆದ್ ನನ್ನ ಮಗನ ಹೆಸರಿಗೆ ಬರ್ತಾನಲ್ಲ ಅಂತ ನಾನು ಕೊರಗ್ತಾ ಇದ್ರೆ ಇವನು ಪ್ರೀತಿ ಅಂತ ಸಾಯ್ತಾ ಇದ್ದಾನೆ. ಪ್ರೀತಿ ಬೇಕೇನೋ? ಪ್ರೀತಿ ಲವ್ ಬಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಪೂರ್ ಪೀಪಲ್ಸ್. ಅಜ್ಜಿ ಇನ್ನೊಂದು ಮಗನ್ ಬಿಟ್ಟಾಕು. ಈಗೇನ್ ಮಾಡ್ಬೇಕು ಅದನ್ನ ಹೇಳು. ರೇ ಇವಾಗ್ಲೇ ಅವಳನ್ನ ಕರೆದು ಸೈನ್ ಹಾಕ್ಸ್ಕೊಂಡ್ ಬಿಡೋಣ. ಹಿಂದೆ ಹಾಕ್ಸ್ಕೊಂಡಿರೋ ಸೈನ್ ಎಲ್ಲ ಹಾಳಾಗೋಗಿದೆ. ಹೇಗಿದ್ರು ಲಾಯರೇ ಬಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಮದ್ವೆ ಸರ್ಟಿಫಿಕೇಟ್ ಇಂದ ಹಿಡಿದು ಎಲ್ಲ ಪ್ರಾಪರ್ಟಿ ಟ್ರಾನ್ಸ್ಫರ್ ವರ್ಗೂ ಇವತ್ತೇ ಸೈನ್ ಮಾಡಿಸಿ ಮುಗಿಸ್ಬಿಡೋಣ. ಏನಾಗ ಅವಳು ಶಿವು ತಂಗಿ ಪದೇ ಸೈನ್ ಹಾಕ್ಬೇಕು ಅಂತಂದ್ರೆ ಯಾಕೆ ಅಂತ ಕೇಳ್ತಾಳೆ. ಅದಕ್ಕೇನೋ ಹೇಳ್ತೀಯಾ? ಅಯ್ಯ ಕೇಳಲಿ ಬಿಡು. ಲಾಯರು ಡಾಕ್ಯುಮೆಂಟ್ ಕೊಟ್ಟಾಗೋರೆ ಇನ್ಶೂರೆನ್ಸ್ ಮಾಡಿಸ್ತಾ ಇದೀವಿ ಅಂತ ಡೌ ಮಾಡಿದ್ರಾಯ್ತು. ಒಳ್ಳೆ ಉಪಾಯ. ಈಗಲೇ ಕರಿತೀನಿ ರೀ. ರಾಣಿ ಬಾಮ ಇಲ್ಲಿ. ರಾಣಿ ನಾನು ನಿನ್ನ ಹತ್ರ ಏನೋ ಹೇಳ್ಬೇಕಮ್ಮ. ಏನತ್ತೆ? ಏನ್ ವಿಷಯ ಹೇಳಿ. ಹೇಳ್ತೀನಮ್ಮ. ರಾಣಿ ನೀನು ಯಾಕೆ ಏನು ಅಂತ ಕೇಳಬಾರ್ದು. ನಾನು ಹೇಳಿದ ಕೆಲಸ ಮಾಡಬೇಕು, ಆಯ್ತಾ? ಏನ್ ಕೆಲ್ಸ ಹೇಳಿ ಅತ್ತೆ. ರಾಣಿ ನೀನು ಮದುವೆ ಆಗಿ ಬಂದಮೇಲೆ ನಿಂಗೆ ಗೊತ್ತಾಗಿರೋ ಸತ್ಯ ಒಂದೇ, ಅದು ನನ್ನ ಮಗ ಪೆದ್ದ ಅನ್ನೋದು. ಅದು ಬಿಟ್ಟರೆ ನಿಂಗೆ ಬೇರೆ ಯಾವ ಸತ್ಯನೂ ಗೊತ್ತಿಲ್ಲಮ್ಮ. ನಿನಗೆ ಗೊತ್ತಾಗಬೇಕಾಗಿರೋ ಸತ್ಯ ಸುಮಾರಷ್ಟಿವೆಮ್ಮ. ದೊಡ್ಡ ಯಜಮಾನರು ವಿಲ್ ಪ್ರಕಾರ ಆಸ್ತಿನೆಲ್ಲ ಅವ್ರ ಸೊಸೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸೋಣ ಅಂತ ಬಂದೆ. ಅಯ್ಯೋ ಪಾಪ 32 ವರ್ಷದ ಹಿಂದೆ ಯಾರು ಶಾರದಿ ಮುಂದೆ ಕೆಮ್ಮೋಂಗಿಲ್ಲ ಅಂತಿದ್ರು ಜನ. ಆದರೆ ಈಗ ಶಾರದಿನೇ ಕೆಮ್ತಾ ಇದ್ದಾಳೆ. ಕೆಮ್ಮೋದು ನಾನೇ ಆದರೂ ಎದೆಗೂಡು ನೋವಾಗೋದು ನಿಂದು ವೀರಭದ್ರ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇದೇನು ಶಾರದಿ, ಇಷ್ಟು ದಿವಸ ಕತ್ಲೆ ಕೋಣೆಯಲ್ಲಿ ಕೊಳಿತಾ ಇದ್ವಿ.
ನೀನು ಹೊರಗಡೆ ಹೋಗ್ತೀಯೋ ಇಲ್ವೋ ಅಂತ ಯೋಚನೆನೇ ಇಲ್ಲದೆ ಇದ್ದರೂ ರಕ್ತ ಕುದೀತಾ ಇರಬೇಕು ಅಲ್ವಾ? BP ಜಾಸ್ತಿ ಆಗಿರಬೇಕು. ತೋರಿಸೋಣ ಬಿಡು. ದೇವರು ರಕ್ತದ ಜೊತೆ ಒತ್ತಡನೂ ಕೊಟ್ಟಿರ್ತಾನೆ. ನೀನು ಒಬ್ರಿಗೆ ಒತ್ತಡ ಕೊಟ್ಟರೆ ನಿನ್ನ ರಕ್ತನ ಅವ್ರಿಗೆ ಕೊಡ್ತಾನೆ. ಶಾರದೆ, ಮೂರೋ ನಾಲ್ಕೋ ಸೈನ್ ಹಾಕ್ಸ್ಬಿಟ್ರೆ ಇಷ್ಟು ವರ್ಷ ನಾವು ಉಸಿರು ಕಟ್ಕೊಂಡು ಕಾಯ್ತಾ ಇದ್ವಲ್ಲ ಆ ಗುರಿ ತಲುಪಿಬಿಡ್ತೀವಿ. ಮುಹೂರ್ತ ಕೂಡ್ಕೊಂಡೈತೆ ಇಂದ್ರ. ಕೂಡು ಬಂದೈತೋ ಕರಗ್ ಬಂದೈತೋ ಅದೆಲ್ಲ ಬೇಕಾಗಿಲ್ಲ ಬಿಡು. ಕುಂತ್ಕೊಂಡು ತಿಂದ್ರು ಕರಗದೇ ಇರೋಷ್ಟು ಆಸ್ತಿ ಬತ್ತಾಯ್ತಲ್ಲ, ಅಷ್ಟು ಸಾಕು. ಅಣ್ಣ, ಒಂದು ಒಗಡು ಕೇಳ್ತೀನಿ, ಹೇಳು. ಆಸ್ತಿಗೆ ಸೈನ್ ಬೇಕು, ತಿರುತಿಗೆ ಜನ್ಮ, ನೀಡಿದನು ಬ್ರಹ್ಮ, ಇದಕ್ಕೇನು ಬೇಕು? ಕೆರೆದಲ್ಲಿ ಹಾಕ್ಬೇಕು. ಲೇಯ್, ನಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿದೀಯ ಅಂತ ಒಂದೇ ಒಂದು ಕಾರಣಕ್ಕೆ ಬೈಗಳನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಮಿಕೊಂಡು ಸುಮ್ಮನೆ ಇದ್ಬಿಡು. ಹೇಳಿಯತ್ತೆ ನನ್ನ ಗಂಡ ಅವ್ರ ಆಸ್ತಿ ಪಾಸ್ತಿ ತೋಟ ಫ್ಯಾಕ್ಟ್ರಿ ಶೇರ್ಸ್ ಅಂತ 3 ಜನ್ಮ ಆದರೂ ಕೂತಿಂದ್ರು ಕರಗದೇ ಇರೋಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ. ಅದ್ರ ಸುತ್ತ ಇರುವೆ ಥರ ತುಂಬಿಕೊಂಡಿರೋ ಇವ್ರುಗಳು. ರಾಣಿ 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 ಬಂದೆ.